ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಮತ್ತು ಪ್ರಿಯ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಅತ್ಯಂತ ಮಹತ್ವದ ಆಧ್ಯಾತ್ಮಿಕ ವಿಷಯವನ್ನು ತಿಳಿದುಕೊಳ್ಳಲಿದ್ದೇವೆ. ಈ ವಿಷಯವು ನಮ್ಮ ಜೀವನದ ಬಗ್ಗೆ ಇರುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ. ನಾನು ಯಾರು? ಈ ದೇಹವೇ ನಾನೇ? ಮರಣದ ನಂತರ ಏನಾಗುತ್ತದೆ? ಈ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ಮಾನವನ ಮನಸ್ಸನ್ನು ಕಾಡುತ್ತಿವೆ. ಈ ಪ್ರಶ್ನೆಗಳಿಗೆ ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ರಚಿಸಿರುವ ಜನನ ಮರಣಗಳಾಚೆ ಎಂಬ ಅಮೂಲ್ಯ ಗ್ರಂಥದಲ್ಲಿ ಸ್ಪಷ್ಟವಾದ ಉತ್ತರಗಳನ್ನು ನೀಡಿದ್ದಾರೆ. ಇಂದು ನಾವು ಈ ಪುಸ್ತಕದ ಮೊದಲ ಅಧ್ಯಾಯವಾದ ನಾವು ನಮ್ಮ ದೇಹಗಳಲ್ಲ ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು. ಹಾಗಾದರೆ ಭಗವದ್ಗೀತೆಯ ಜ್ಞಾನವನ್ನು ಆಧರಿಸಿ ಈ ಅದ್ಭುತ ಅಧ್ಯಾಯವನ್ನು ಆರಂಭಿಸೋಣ. ಅಧ್ಯಾಯ 1. ನಾವು ನಮ್ಮ ದೇಹಗಳಲ್ಲ. ದೇಹಿ ನಿತ್ಯಂ ಅವೋಧ್ಯೇಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಅರ್ಥ: ಏ ಭರತ ವಂಶಜನೇ, ದೇಹವಾಸಿಯಾದವನು ನಿರಂತರ, ಅವನನ್ನು ವಂದಿಸುವುದು ಎಂದಿಗೂ ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾವ ಜೀವಿಗಾಗಿಯೂ ಶೋಕ ಪಡಬೇಕಾಗಿಲ್ಲ. ಭಗವದ್ಗೀತೆ 2.30. ತಾನು ತನ್ನ ದೇಹಕ್ಕಿಂತ ಭಿನ್ನ ವ್ಯಕ್ತಿತ್ವವುಳ್ಳವನು ಎಂಬ ಅರಿವು ವ್ಯಕ್ತಿಯಲ್ಲಿ ಮೂಡುವುದು ಆತ್ಮ ಸಾಕ್ಷಾತ್ಕಾರದತ್ತ ಇಡುವ ಮೊದಲ ಹೆಜ್ಜೆಯಾಗುತ್ತದೆ. ಮರಣವನ್ನು ಮೀರಿ ಅದರಾಚೆಗಿನ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸ ಬಯಸುವ ಯಾರಿಗೇ ಆದರೂ ನಾನು ಈ ದೇಹವಲ್ಲ, ಒಂದು ಚೇತನಾತ್ಮ ಎನ್ನುವುದು ಮೊಟ್ಟ ಮೊದಲು ಮೂಡಬೇಕಾದ ತಿಳುವಳಿಕೆ. ಹೀಗಿರುತ್ತಾ ನಾನು ಈ ದೇಹವಲ್ಲ ಎಂದು ಬಾಯಲ್ಲಿ ಹೇಳಿಬಿಟ್ಟರೆ ಸಾಲದು, ಇದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಹೀಗೆ ಸಾಕ್ಷಾತ್ಕಾರ ಬೆಳೆಸಿಕೊಳ್ಳುವುದಿದೆಯಲ್ಲ, ಅದು ಮೇಲೆ ಕಾಣುವಷ್ಟು ಸರಳ ಕ್ರಿಯೆಯಲ್ಲ. ನಾವು ದೇಹಗಳಲ್ಲ, ಪ್ರಜ್ಞಾವಂತ ಚೇತನಗಳು ಎನ್ನುವುದೇನೋ ಹೌದು. ಆದರೂ ನಾವು ಹೇಗೋ ಅಂತೂ ದೇಹವೆಂಬ ಒಂದು ಹೊದಿಕೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಮರಣವನ್ನು ಮೀರಿದ ಸುಖ ಹಾಗೂ ಸ್ವಾತಂತ್ರ್ಯಗಳು ನಿಜವಾಗಿಯೂ ನಮಗೆ ಬೇಕಾಗಿದ್ದಲ್ಲಿ ನಾವು ಪರಿಶುದ್ಧ ಪ್ರಜ್ಞಾವಂತರೆಂಬ ನಮ್ಮ ಸ್ವರೂಪ ಸ್ಥಿತಿಯಲ್ಲಿ ಭದ್ರವಾಗಿ ನೆಲೆಯೂರಿ ನಿಲ್ಲಬೇಕು. ನಾವು ಎಂದರೆ ಈ ದೇಹ ಎಂಬ ಕಲ್ಪನೆ ನಮ್ಮದಾಗಿದೆಯಾಗಿ, ಸುಖದ ಬಗೆಗಿನ ನಮ್ಮ ಕಲ್ಪನೆಯು ಸನ್ನಿಗೆ ತುತ್ತಾದ ವ್ಯಕ್ತಿಯ ಮನಸ್ಸಿನ ಕಲ್ಪನೆಯಂತಿದೆ. ಏನನ್ನು ಮಾಡದೆ ನಿಷ್ಕ್ರಿಯರಾಗಿ ಬಿಡುವುದು ದೇಹದ ಜೊತೆಗೆ ಗುರುತಿಸಿಕೊಳ್ಳುವ ನಮ್ಮ ಸನ್ನಿರೋಗಕ್ಕೆ ಮದ್ದೆಂದು ಕೆಲವು ತತ್ವಜ್ಞಾನಿಗಳು ಹೇಳುತ್ತಾರೆ. ಲೌಕಿಕ ಚಟುವಟಿಕೆಗಳು ನಮ್ಮ ಯಾತನೆಗಳಿಗೆ ಮೂಲ ಕಾರಣ. ಕಾರ್ಯ ಮಾಡದಿದ್ದರೆ ಫಲವು ಇರುವುದಿಲ್ಲ. ಆದ್ದರಿಂದ ನಿಷ್ಕ್ರಿಯತೆಯನ್ನು ಸಾಧಿಸಿ ಎನ್ನುವುದು ಈ ತತ್ವಜ್ಞಾನಿಗಳ ತರ್ಕ. ಪರಿಪೂರ್ಣತೆಯ ಬಗೆಗೆ ಈ ತತ್ವಜ್ಞಾನಿಗಳಲ್ಲಿರುವ ಕಲ್ಪನೆಯು ಒಂದು ರೀತಿಯಲ್ಲಿ ಬೌದ್ಧರ ನಿರ್ವಾಣ ಆಕ್ರಿಯೆಯಲ್ಲಿ ಮುಗಿಯುತ್ತದೆ. ಐಹಿಕ ಪಂಚಭೂತಗಳ ಸಂಯೋಜನೆಯಿಂದಾಗಿ ನಮ್ಮ ಈ ದೇಹವು ನಿರ್ಮಾಣವಾಗಿರುವುದಾಗಿಯೂ ಅದರಿಂದ ಹೇಗಾದರೂ ಈ ಪಂಚಭೂತಗಳನ್ನು ಬೇರ್ಪಡಿಸಿಬಿಟ್ಟರೆ ಅಥವಾ ಅವನ್ನು ನಾಶಪಡಿಸಿಬಿಟ್ಟರೆ ನಮ್ಮ ಯಾತನೆಯ ಕಾರಣವನ್ನು ಕಿತ್ತು ಹಾಕಿದಂತೆಯೇ ಎಂದು ಬುದ್ಧನು ಹೇಳಿದ. ನಮಗೊಂದು ಬಹುವಾಸದ ಮನೆಯಿದೆ ಎಂಬ ಕಾರಣ ಹಿಡಿದು ತೆರಿಗೆ ಇಲಾಖೆಯವರು ನಮ್ಮನ್ನು ಹಿಂಸಿಸುತ್ತಾರಲ್ಲವೇ? ಆಗ ಕಂದಾಯ ಇಲಾಖೆಯವನ ಕಾಟ ತಪ್ಪಿಸಿಕೊಳ್ಳಲು ಆ ಮನೆಯನ್ನೇ ನಾಶ ಮಾಡಿಬಿಡುವುದು ಒಂದು ಸುಲಭ ಮಾರ್ಗ ಆಗುವುದೇ? ನಮ್ಮ ಈ ದೇಹವು ಸರ್ವಸ್ವವೂ ಅಲ್ಲ ಎಂಬುದನ್ನು ಭಗವದ್ಗೀತೆಯು ತಿಳಿಸಿಕೊಡುತ್ತದೆ. ಐಹಿಕ ಪಂಚಭೂತಗಳ ಸಂಯೋಜನೆಯಿಂದ ಆಗಿರುವ ದೇಹವನ್ನು ಮೀರಿದ ಚೇತನವಿದೆ ಮತ್ತು ನಮಗಿರುವ ಪ್ರಜ್ಞೆಯೇ ಆ ಚೇತನದ ಕುರುಹು. ಪ್ರಜ್ಞೆ ಇದೆ ಎನ್ನುವುದನ್ನು ನಿರಾಕರಿಸಲು ಬರುವುದಿಲ್ಲ. ಪ್ರಜ್ಞೆ ಇಲ್ಲದ ಶರೀರವು ಪಾರ್ಥಿವ ದೇಹವಷ್ಟೇ. ದೇಹದಿಂದ ಪ್ರಜ್ಞೆಯನ್ನು ತೆಗೆದುಬಿಟ್ಟ ಕೂಡಲೇ ಬಾಯಿ ಮಾತನಾಡುವುದಿಲ್ಲ, ಕಣ್ಣಿಗೆ ನೋಟ ಇರುವುದಿಲ್ಲ ಮತ್ತು ಕಿವಿಗಳಿಗೆ ಶ್ರವಣ ಶಕ್ತಿ ಇರುವುದಿಲ್ಲ. ಇಷ್ಟನ್ನು ಒಂದು ಕೂಸು ಕೂಡ ಅರ್ಥ ಮಾಡಿಕೊಳ್ಳಬಲ್ಲದು. ದೇಹದ ಚೈತನ್ಯಕ್ಕೆ
ಪ್ರಜ್ಞೆಯು ಅವಶ್ಯಕತೆ ಎನ್ನುವುದು ವಾಸ್ತವ. ಪ್ರಜ್ಞೆ ಎಂದರೇನು? ಶಾಖ ಹಾಗೂ ಹೊಗೆಯ ಬೆಂಕಿಯ ಲಕ್ಷಣಗಳು ಹೇಗೋ ಹಾಗೆ ಪ್ರಜ್ಞೆಯು ಆತ್ಮದ ಲಕ್ಷಣ. ಆತ್ಮವು ತನ್ನ ಶಕ್ತಿಯನ್ನು ಪ್ರಜ್ಞೆಯ ರೂಪದಲ್ಲಿ ಉತ್ಪಾದಿಸುತ್ತದೆ. ಆತ್ಮವಿದೆ ಎನ್ನುವುದನ್ನು ವಾಸ್ತವವಾಗಿ ಪ್ರಜ್ಞೆಯು ರುಜುವಾತು ಮಾಡುತ್ತದೆ. ಇದು ಕೇವಲ ಭಗವದ್ಗೀತೆಯು ಮಾತ್ರ ಹೇಳುವ ಮಾತಲ್ಲ, ಸಕಲ ವೇದಶಾಸ್ತ್ರಗಳ ಮಾತು ಇದೇ ಆಗಿದೆ. ಶಂಕರಾಚಾರ್ಯರ ಮಾಯವಾದ ಸಿದ್ಧಾಂತವು ಹಾಗೆಯೇ. ಶ್ರೀಕೃಷ್ಣನಿಂದ ಪ್ರಾರಂಭವಾಗುವ ಗುರು ಪರಂಪರೆಯಲ್ಲಿ ಬರುವ ಎಲ್ಲ ಗುರುಗಳು ಆತ್ಮದ ಇರುವಿಕೆಯನ್ನು ಒಪ್ಪುತ್ತಾರೆ. ಆದರೆ ಬೌದ್ಧ ಧರ್ಮದ ಪ್ರತಿಪಾದಕರು ಆತ್ಮದ ಅಸ್ತಿತ್ವವನ್ನು ನಿರಾಕರಿಸುತ್ತಾರೆ. ಒಂದು ನಿರ್ದಿಷ್ಟ ಘಟ್ಟದಲ್ಲಿ ಜಡವು ಪ್ರಜ್ಞೆಯನ್ನು ಉತ್ಪಾದಿಸುತ್ತದೆ ಎನ್ನುವುದು ಬೌದ್ಧರ ವಾದ. ಆದರೆ ಈ ವಾದ ನಿಲ್ಲುವುದಿಲ್ಲ, ಏಕೆಂದರೆ ಜಡದ ಎಲ್ಲ ಮೂಲ ಘಟಕ ವಸ್ತುಗಳು ನಮ್ಮಲ್ಲಿವೆ ಎಂದಿಟ್ಟುಕೊಂಡರೂ ಅವುಗಳನ್ನು ಬೆರೆಸಿ ನಾವು ಪ್ರಜ್ಞೆಯನ್ನು ಸೃಷ್ಟಿಸಲಾರೆವು. ಒಬ್ಬ ಮೃತ ವ್ಯಕ್ತಿಯಲ್ಲಿ ಎಲ್ಲ ಭೌತಿಕ ದ್ರವ್ಯಗಳು ಇರಬಹುದು, ಆದರೆ ಆ ವ್ಯಕ್ತಿಗೆ ನಾವು ಪ್ರಜ್ಞೆಯನ್ನು ನೀಡಲಾರೆವು. ನಮ್ಮ ಈ ದೇಹವು ಒಂದು ಯಂತ್ರದಂತಲ್ಲ. ಯಂತ್ರವೊಂದರ ಬಿಡಿ ಭಾಗವೊಂದು ನಡು ರಸ್ತೆಯಲ್ಲಿ ಆ ಭಾಗವನ್ನು ತೆಗೆದುಹಾಕಿ ಬೇರೆ ಒಂದನ್ನು ಜೋಡಿಸಬಹುದು. ಆಗ ಕೆಟ್ಟು ನಿಂತ ಯಂತ್ರವು ಮತ್ತೆ ಮೊದಲಿನಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ದೇಹದ ಚಲನವಲನಗಳು ನಿಂತು ಹೋಗಿ ಪ್ರಜ್ಞೆಯು ದೇಹವನ್ನು ತೊರೆದು ಹೋದಾಗ ದೇಹದ ಯಾವುದೋ ಒಂದು ಬಿಡಿ ಭಾಗವನ್ನು ಬದಲಾಯಿಸಿ ಪ್ರಜ್ಞೆಯನ್ನು ಪುನರ್ಜೀವಗೊಳಿಸುವ ಸಾಧ್ಯತೆಯಂತೂ ಇಲ್ಲ. ಆತ್ಮವು ದೇಹಕ್ಕಿಂತ ಬೇರೆಯಾದದ್ದು. ಆತ್ಮವು ಇರುವ ತನಕ ದೇಹವು ಚೇತನಯುಕ್ತವಾಗಿರುತ್ತದೆ. ಆದರೆ ಆತ್ಮವೇ ಇಲ್ಲದಾಗ ದೇಹವನ್ನು ಚಲನಶೀಲವಾಗಿಡುವ ಸಾಧ್ಯತೆಯಿಲ್ಲ. ನಮಗಿರುವ ಸ್ಥೂಲ ಇಂದ್ರಿಯಗಳಿಂದ ನಾವು ಆತ್ಮವನ್ನು ಗ್ರಹಿಸಲಾರೆವು. ಆದ್ದರಿಂದ ಆತ್ಮ ಇರುವುದನ್ನೇ ನಾವು ನಿರಾಕರಿಸಿಬಿಡುತ್ತೇವೆ. ನಾವು ನೋಡಲಿಕ್ಕಾಗದ ಎಂತೆಂಥದೋ ಎಷ್ಟೆಷ್ಟೋ ವಿಷಯಗಳು ಜಗತ್ತಿನಲ್ಲಿವೆ. ಗಾಳಿಯನ್ನು ನಾವು ನೋಡಲಾರೆವು, ರೇಡಿಯೋ ತರಂಗಗಳನ್ನು ಕಾಣಲಾರೆವು, ಸೂಕ್ಷ್ಮ ರೋಗಾಣುಗಳನ್ನು ಗಾಳಿಯಲ್ಲಿರುವುದನ್ನು ನಮ್ಮ ಮಂದ ಇಂದ್ರಿಯಗಳಿಂದ ನೋಡಲು ಬರುವುದಿಲ್ಲ. ನಾವು ನೋಡಲಾರೆವು ಎಂದ ಮಾತ್ರಕ್ಕೆ ಇವೆಲ್ಲವೂ ಇಲ್ಲವೇ ಇಲ್ಲ ಎಂದಲ್ಲ. ಮಂದ ಇಂದ್ರಿಯಗಳ ಸಹಾಯದಿಂದ ನಾವು ಯಾವುದನ್ನು ಗ್ರಹಿಸಲಾಗುವುದಿಲ್ಲವೋ ಅಂತಹವುಗಳಲ್ಲಿ ಬಹಳಷ್ಟನ್ನು ಮೈಕ್ರೋಸ್ಕೋಪ್ ಮತ್ತಿತರ ಉಪಕರಣಗಳನ್ನು ಬಳಸಿ ಗ್ರಹಿಸಬಹುದು. ಒಂದು ಅಣುಗಾತ್ರವಿರುವ ಆತ್ಮವನ್ನು ಇಂದ್ರಿಯಗಳಾಗಲಿ ಉಪಕರಣಗಳಾಗಲಿ ಗ್ರಹಿಸಲಾರದೆ ಹೋದವು ಎಂದ ಮಾತ್ರಕ್ಕೆ ಆತ್ಮವೇ ಇಲ್ಲ ಎಂಬ ನಿರ್ಣಯಕ್ಕೆ ನಾವು ಬಂದು ಬಿಡಬಾರದು. ಹೀಗಿದ್ದರೂ ಲಕ್ಷಣಗಳಿಂದ ಹಾಗೂ ಪರಿಣಾಮಗಳಿಂದ ಆತ್ಮ ಇರುವಿಕೆಯನ್ನು ನಾವು ಗ್ರಹಿಸಬಹುದಾಗಿದೆ. ನಾವು ನಮ್ಮನ್ನು ನಮ್ಮ ದೇಹದ ಜೊತೆ ಗುರುತಿಸಿಕೊಳ್ಳುತ್ತಿರುವುದೇ ನಮ್ಮ ಎಲ್ಲ ಯಾತನೆಗಳಿಗೆ ಕಾರಣವೆಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನುಡಿಯುತ್ತಾನೆ. ಶ್ಲೋಕ: ಮಂತ್ರಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಪಾಯಿನೋ ನಿತ್ಯಂ ಸ್ಥಂ ತಿತಿಕ್ಷಸ್ವ ಭಾರತ. ಅರ್ಥ: ಹೇ ಕುಂತಿ ಪುತ್ರ ಶೀತೋಷ್ಣ, ಸುಖ ದುಃಖಗಳು ಕಾಣಿಸಿಕೊಂಡು ತಾತ್ಕಾಲಿಕವಾಗಿ ಇದ್ದು ಸ್ವಲ್ಪ ಸಮಯದ ಬಳಿಕ ಇಲ್ಲವಾಗುವುದು. ಚಳಿಗಾಲ ಬೇಸಿಗೆಗಳು ಬಂದು ಹೋದಂತೆ ಹೇ ಭರತ ವಂಶೋದ್ಭಾವನೆ, ಇಂತಹ ಅವ್ಯವಸ್ಥೆಗಳಿದ್ದರೂ ಇಂದ್ರಿಯ ಗ್ರಹಿಕೆಗಳು ವ್ಯಕ್ತಿಯ ಅವುಗಳಿಂದ ಬಂಧಿತನಾಗಿದ್ದಾನೆ. ಇಂದು ಅವನ್ನು ಸಹಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ಭಗವದ್ಗೀತೆ 2.14. ಬೇಸಿಗೆಯಲ್ಲಿ ನಮಗೆ ತಣ್ಣೀರು ಹಿತಕರವಾಗಬಹುದು, ಆದರೆ ಚಳಿಗಾಲದಲ್ಲಿ ನೀರು ಕೊರೆಯುತ್ತಿರುತ್ತದೆಯಾಗಿ ಅದೇ ತಣ್ಣೀರನ್ನು ನಾವು ಹತ್ತಿರ ಬರಗೊಡುತ್ತೇವೆಯೋ ಇಲ್ಲವೋ ಹೇಳಕ್ಕಾಗದು. ಏನೇ ಇರಲಿ, ಎರಡು ಸಂದರ್ಭಗಳು ನೀರು ಒಂದೇ. ಆದರೆ ಆ ನೀರು ನಮ್ಮ ದೇಹ ಸ್ಪರ್ಶ ಮಾಡುತ್ತಿದೆಯಾದ್ದರಿಂದ ಅದು ತಣ್ಣಗಿದೆ ಎಂದು, ಬಿಸಿಯಾಗಿದೆ ಎಂದು ನಾವು ಗ್ರಹಿಸುತ್ತೇವೆ. ಸುಖ ದುಃಖಗಳ ಎಲ್ಲ ಭಾವನೆಗಳು ದೇಹದಿಂದಾಗಿ ಉಂಟಾಗುತ್ತವೆ. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ದೇಹ ಹಾಗೂ ಮನಸ್ಸುಗಳು ಇದು ಸುಖ ಅಥವಾ ಇದು ದುಃಖ ಎಂಬ ಭಾವನೆಗಳನ್ನು ಮಾಡಿಕೊಳ್ಳುತ್ತೇವೆ. ವಾಸ್ತವವಾಗಿ ನಾವು ಸುಖಕ್ಕಾಗಿ ಹಂಬಲಿಸುತ್ತಿದ್ದೇವೆ, ಏಕೆಂದರೆ ಸುಖವಾಗಿರುವುದು ಆತ್ಮಸ್ವರೂಪ ಸ್ಥಿತಿ. ಆತ್ಮವು ಪರಮಪುರುಷನ ವಿಭಿನ್ನಂಶ. ಪರಮಪುರುಷನು ಸಚ್ಚಿದಾನಂದ ವಿಗ್ರಹಂ ಎಂದರೆ ಜ್ಞಾನ, ಆನಂದ ಹಾಗೂ ನಿತ್ಯತೆಗಳ ಸಕಾರ ರೂಪ. ಕೃಷ್ಣ ಎಂಬ ಹೆಸರೇ ಮಂತಪತನಗಳ ಸೋಂಕಿಲ್ಲದ್ದು.
ಹಾಗೂ ವಾಸ್ತವವಾಗಿ ಉತ್ತಮೋತ್ತಮ ಆನಂದ ಎಂದು ಅರ್ಥವುಳ್ಳದ್ದು. ಕೃಷ್ಣ ಎಂದರೆ ಅತ್ಯಂತ ಶ್ರೇಷ್ಠ ಎಂದು, ನ ಎಂದರೆ ಸಂತೋಷ ಎಂದು ಅರ್ಥ. ಕೃಷ್ಣನು ಸಂತೋಷದ ಸಂಕ್ಷಿಪ್ತ ರೂಪ. ಅವನ್ನು ವಿಭಿನ್ನಂಶರಾಗಿ ನಾವು ಸಂತೋಷಕ್ಕಾಗಿ ಹಂಬಲಿಸುತ್ತೇವೆ. ಸಮುದ್ರದ ಒಂದು ಹನಿ ನೀರಿಗೆ ಇಡೀ ಸಮುದ್ರದ ಒಟ್ಟು ನೀರಿನ ಎಲ್ಲ ಲಕ್ಷಣಗಳು ಇರುತ್ತವೆ. ನಾವು ಪರಮಪೂರ್ಣ ಪುರುಷನ ಸೂಕ್ಷ್ಮ ಅತಿಸೂಕ್ಷ್ಮ ಕಣಗಳೇ ಆದರೂ ಆ ಪೂರ್ಣನ ಸಕಲ ಲಕ್ಷಣಗಳು ನಮ್ಮಲ್ಲಿವೆ. ಅಣು ಸದೃಶವಾದ ಆತ್ಮವು ಗಾತ್ರದಲ್ಲಿ ಅತಿ ಸಣ್ಣದಾದರೂ ಇಡೀ ದೇಹವು ಅದ್ಭುತ ರೀತಿಯಲ್ಲಿ ಬಹುತೇರನ ಕಾರ್ಯವನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಈ ಜಗತ್ತಿನಲ್ಲಿ ನಾವು ದೊಡ್ಡ ದೊಡ್ಡ ನಗರಗಳನ್ನು ನೋಡುತ್ತೇವೆ, ಹೆದ್ದಾರಿಗಳನ್ನು ಕಾಣುತ್ತೇವೆ, ಬೃಹತ್ ಕಟ್ಟಡಗಳು, ಸ್ಮಾರಕಗಳು, ಉನ್ನತ ನಾಗರಿಕತೆಯು ನಮಗೆ ಗೋಚರಿಸುತ್ತದೆ. ಇವೆಲ್ಲವನ್ನು ಉಂಟು ಮಾಡಿದವರು ಯಾರು? ದೇಹದಲ್ಲಿರುವ ಅತಿ ಸೂಕ್ಷ್ಮವಾದ ಅಣುವೆಂಬ ಕಿಡಿಯು ಇವೆಲ್ಲವನ್ನು ಮಾಡಿದೆ. ಆತ್ಮವೆಂಬ ಸಣ್ಣದೊಂದು ಕಿಡಿಯು ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಬಲ್ಲದು ಎಂದ ಮೇಲೆ ಪರಮ ಪರಿಪೂರ್ಣ ಚೇತನನನ್ನು ಏನನ್ನನ್ನು ಮಾಡಬಲ್ಲ ಎಂದು ಊಹಿಸಿಕೊಳ್ಳುವುದು ನಮಗೆ ಕಷ್ಟವಾಗುತ್ತದೆ. ದೇಹದಲ್ಲಿರುವ ಈ ಸೂಕ್ಷ್ಮಕರದ ಆತ್ಮವೆಂಬ ಅಣುವಿಗೆ ನೈಸರ್ಗಿಕ ಒಲವು ಆ ಪೂರ್ಣದ ಗುಣಗಳನ್ನು, ಜ್ಞಾನ, ಆನಂದ ಹಾಗೂ ನಿರಂತರತೆಗಳನ್ನು ಪಡೆದುಕೊಳ್ಳುವುದೇ ಆಗಿರುತ್ತದೆ. ಆದರೆ ಭೌತಿಕ ದೇಹದ ದೆಸೆಯಿಂದ ಈ ಅಪೇಕ್ಷೆಗಳು ಭಗ್ನಗೊಳ್ಳುತ್ತವೆ. ಆತ್ಮವು ತಾನೇನನ್ನು ಬಯಸುತ್ತದೆಯೋ ಅದನ್ನು ಹಾಗೆ ಈಡೇರಿಸಿಕೊಳ್ಳಬೇಕು ಎಂಬುದರ ವಿವರವನ್ನು ಭಗವದ್ಗೀತೆಯಲ್ಲಿ ನೀಡಲಾಗಿದೆ. ಒಂದು ಅಸಮಗ್ರ ಉಪಕರಣದ ನೆರವಿನಿಂದ ನಾವು ಈ ಹೊತ್ತು ನಿತ್ಯತೆ, ಆನಂದ ಹಾಗೂ ಜ್ಞಾನಗಳನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಈ ಗುರಿಯತ್ತ ಮುನ್ನಡೆಯದಂತೆ ನಮ್ಮ ಐಹಿಕ ದೇಹವು ನಮ್ಮನ್ನು ತಡೆಯುತ್ತಿದೆ. ಆದ್ದರಿಂದ ನಾವು ನಮ್ಮ ಈ ದೇಹವನ್ನು ಮೀರಿದ ಒಂದು ಅಸ್ತಿತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ನಾವು ಈ ದೇಹವಲ್ಲ ಎಂಬ ಪುಸ್ತಕ ಜ್ಞಾನ ಅಂತಹ ಅರಿವು ಪಡೆಯಲು ಸಾಕಾಗದು. ನಾವು ನಮ್ಮ ದೇಹದ ಯಜಮಾನರು, ಆಳುಗಳಲ್ಲ ಎಂಬ ಅಂಶವನ್ನು ಸದಾ ಪ್ರತ್ಯೇಕವಾಗಿಯೇ ಇರಿಸಿಕೊಂಡಿರಬೇಕು. ಒಂದು ಮೋಟಾರು ಕಾರನ್ನು ನಡೆಸುವ ಬಗೆಯು ನಮಗೆ ಚೆನ್ನಾಗಿ ತಿಳಿದಿದ್ದರೆ ಆ ಕಾರು ನಮಗೆ ಒಳಿತಾದ ಸೇವೆ ಕೊಡುತ್ತದೆ. ಅದೇ ಚೆನ್ನಾಗಿ ಕಾರು ನಡೆಸುವ ಕಲೆ ನಮಗೆ ಗೊತ್ತಿಲ್ಲದಿದ್ದರೆ ಅಪಾಯಕ್ಕೆ ಸಿಲುಕುತ್ತದೆ. ಈ ದೇಹವನ್ನು ಇಂದ್ರಿಯಗಳಿಂದ ಮಾಡಲಾಗಿದೆ. ಇಂತಹ ಇಂದ್ರಿಯಗಳಾದರೂ ಸರ್ವಾರ್ಧ ಬಾಹ್ಯ ವಸ್ತುಗಳಿಗಾಗಿ ಹಂಬಲಿಸುತ್ತೇವೆ. ಕಣ್ಣುಗಳು ಲಾವಣ್ಯವತಿಯಾದ ತರುಣಿಯೊಬ್ಬಳನ್ನು ನೋಡಿ, ಆಹಾ, ಇಲ್ಲೊಬ್ಬ ಸುಂದರಿ ಹೋಗುತ್ತಿದ್ದಾಳೆ ಅಥವಾ ಒಬ್ಬ ಚೆಲುವ ಹೋಗುತ್ತಿದ್ದಾನೆ, ಅವನನ್ನು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಿರೋಣ ಎನ್ನುತ್ತೇವೆ. ಹಾಗೂ ಇಂಥಲ್ಲಿ ಒಂದು ಭರ್ಜರಿ ಸಂಗೀತ ಕಚೇರಿ ನಡೆಯುತ್ತಿದೆ, ಸಂಗೀತ ಸುಧೆ ಸವಿಯೋಣ ಎನ್ನುತ್ತೇವೆ ಕಿವಿಗಳು. ಇಂತಹ ಒಂದು ಸ್ಥಳದಲ್ಲಿ ಒಂದು ಒಳ್ಳೆಯ ಫಲಹಾರ ಮಂದಿರ ಇದೆ. ರುಚಿಕಟ್ಟಾದ ತಿಂಡಿ ಪದಾರ್ಥಗಳಿಗೆ ಆ ಸ್ಥಳ ಹೆಸರುವಾಸಿ. ಅಲ್ಲಿಗೆ ಹೋಗಬಾರದೇಕೆ ಎಂದು ನಾಲಿಗೆ ಕೇಳುತ್ತದೆ. ಹೀಗೆ ಇಂದ್ರಿಯಗಳು ನಮ್ಮನ್ನು ಒಂದೆಡೆಯಿಂದ ಇನ್ನೊಂದೆಡೆ ಒಯ್ಯುತ್ತಲೇ ಇರುತ್ತವೆ. ಇದರಿಂದಾಗಿ ನಾವು ಪಥಭ್ರಾಂತರಾಗುತ್ತೇವೆ. ಶ್ಲೋಕ: ಇಂದ್ರಿಯಾಣಂ ವಿಚಾರಾತ್ಮನ್ಯನ್ ಮನೋನುವಿಧೀಯತೆ ತದ್ ಹಾಸ್ಯ ಹಾರತಿ ಪ್ರಜ್ಞಾಂ ವಾಯುರ್ನವಾಂ ಇವಾಂಬಸಿ. ಅರ್ಥ: ಬಲವಾಗಿ ಬೀಸುವ ಗಾಳಿಯು ನದಿಯ ಮೇಲಿನ ದೋಣಿಯನ್ನು ಹರಿಸಿಬಿಡುವಂತೆ ಮನಸ್ಸು ಆಸಕ್ತಿ ವಹಿಸುವ ಯಾವುದೇ ಒಂದು ಇಂದ್ರಿಯವೂ ಕೂಡ ವ್ಯಕ್ತಿಯ ಬುದ್ಧಿಯನ್ನು ಆರಿಸಿಕೊಂಡು ಹೋಗಿಬಿಡಬಹುದು. ಭಗವದ್ಗೀತೆ 2.67. ಇಂದ್ರಿಯಗಳನ್ನು ಹೇಗೆ ಅಧೀನದಲ್ಲಿಟ್ಟುಕೊಳ್ಳಬೇಕೆಂಬುದು ನಾವು ಕಲಿತುಕೊಳ್ಳಬೇಕಾಗುವುದು ತುಂಬ ಅಗತ್ಯ. ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವುದನ್ನು ಬಲ್ಲ ವ್ಯಕ್ತಿಗೆ ಗೋಸ್ವಾಮಿ ಎನ್ನುವ ಹೆಸರು ನೀಡಲಾಗಿದೆ. ಗೋ ಎಂದರೆ ಇಂದ್ರಿಯಗಳು ಹಾಗೂ ಸ್ವಾಮಿ ಎಂದರೆ ನಿಯಂತ್ರಕ. ಆದ್ದರಿಂದ ಯಾರು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಬಲ್ಲನೋ ಅವನನ್ನು ಗೋಸ್ವಾಮಿ ಎಂದು ಪರಿಗಣಿಸಲಾಗುತ್ತದೆ. ಯಾವ ವ್ಯಕ್ತಿಯು ತನ್ನನ್ನು ತಾನು ಭ್ರಮಾತ್ಮಕ ದೇಹ ಜೊತೆ ಗುರುತಿಸಿಕೊಳ್ಳುತ್ತಾನೋ ಅವನು ತಾನು ಚೇತನಾತ್ಮ ಎನ್ನುವ ಗ್ರಹಿಕೆಯಲ್ಲಿ ಸ್ಥಿತನಾಗಲಾರ ಎಂದು ಕೃಷ್ಣನು ಹೇಳುತ್ತಾನೆ. ದೈಹಿಕ ಸುಖವು ಒಯ್ದಾಡುವ ದೀಪದಂತೆ. ಅಷ್ಟೇ ಅಲ್ಲ, ಅದು ಅಮಲು ತರುವಂತಹದ್ದು ಕೂಡ. ಆ ಸುಖವು ತಾತ್ಕಾಲದಾದ್ದರಿಂದ ನಾವು ಅದನ್ನು ಪೂರ್ತಿಯಾಗಿ ಅನುಭವಿಸುವುದು ಕೂಡ ಅಸಾಧ್ಯವಿಲ್ಲ. ನಿಜವಾದ ಸುಖವು ಆತ್ಮದ್ದು, ದೇಹದ್ದಲ್ಲ.
ದೈಹಿಕ ಸುಖದ ಕಡೆ ಹೊರಳದಂತೆ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ನಾವೇನಾದರೂ ದೈಹಿಕ ಸುಖದೆಡೆಗೆ ಹೋದರೆ ಆಗ ದೇಹದಾಚೆಗಿನ ನಮ್ಮ ನೈಜ ವ್ಯಕ್ತಿತ್ವದಲ್ಲಿ ಸ್ಥಿರವಾಗುವುದನ್ನು ನಮಗೆ ಅಸಾಧ್ಯವಾಗುವುದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ದೇಹಗಳಲ್ಲ ಎಂಬ ವಿಷಯದ ಮೊದಲ ಭಾಗವನ್ನು ತಿಳಿದುಕೊಂಡೆವು. ಈ ಅಧ್ಯಾಯದ ಉಳಿದ ಅತ್ಯಂತ ಮಹತ್ವದ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇನೆ. ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮುಂದಿನ ಭಾಗವನ್ನು ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು. ಶ್ರೀಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಹರೇ ಕೃಷ್ಣ.